ನಕಲಿ ಔಷಧ ತಯಾರಿಕೆ ನೋಡಿ, ರಾತ್ರಾತ್ರೆ ಬಂದು ವೆಹಿಕಲ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಮೆಡಿಸಿನ್ಗಳನ್ನು. ಇನ್ನು ಬಿಸಾಕಕ್ಕೆ ಹೋಗ್ತಾ ಇದ್ರು. ಯಾವ್ಯಾವ ಆಸ್ಪತ್ರೆ ಸೇರ್ತೋ, ಯಾವ್ಯಾವ ಮೆಡಿಕಲ್ ಶಾಪ್ ಸೇರ್ತೋ, ಎಲ್ಲೆಲ್ಲಿಗೆ ಸೇರ್ತೋ, 2 ಜನ ಸತ್ತರೋ ಗೊತ್ತಿಲ್ಲ. ಈಗ ಸರ್ಕಾರ ಹೇಳ್ತಾ ಇದೆ, ನಾವು SIT ರಚನೆ ಮಾಡ್ತೀವಿ, SIT ರಚನೆಯ ತೀರ್ಮಾನ ತಗೊಳ್ತೀವಿ. ಇದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂಥ ಹೇಳಿಕೆ. UT ಖಾದರ್ ಮಾಹಿತಿ ಕೊಟ್ಟಿದ್ದಾರೆ. ಯಾರು ಮಾಡ್ತಾಯಿದ್ರು, ಹೇಗೆ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ರು, ಹೆಂಗೆ ತಯಾರಿಸ್ತಾ ಇದ್ರು, ಅದನ್ನು ತನಿಖೆ ಮಾಡ್ತೀವಿ. ಸೊ ಇದು ಸಂಗತಿ. ಒಂದು ಡ್ರಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನೀತಿ ಏನಾದರೂ ಬರಲಿಲ್ಲ ಅಂತಂದರೆ ಭಾಳಷ್ಟು ಜನರ ಸಾವಿಗೆ ಕಾರಣ ಆಗ್ತೀರಿ. ಸರ್ಕಾರದವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು, ನೇರವಾಗಿ. ಇದು ಬರೀ ಏನು ಅಂದರೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ಅನ್ವಯ ಆಗುತ್ತೆ ಅಂದ್ಕೋಬೇಡಿ, ಕೇಂದ್ರ ಸರ್ಕಾರಕ್ಕೂ ಕೂಡ ಅನ್ವಯ ಆಗುತ್ತೆ. ಇದು ಕೇಂದ್ರದ ಆರೋಗ್ಯ ಇಲಾಖೆ ಕೂಡ ನೇರವಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕು. ಈ ತನಿಖೆಯಲ್ಲಿ ಏನೇನಾಗಿದೆ, ಏನು ಎತ್ತ ಅಂತ. ಬನ್ನಿ ಪ್ರಿಯಾಂಕ್ ಏನು ಹೇಳಿದ್ದಾರೆ ನೋಡೋಣ. SIT ಈಗಾಗಲೇ ನಾವು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು SIT ರಚನೆ ಮಾಡಬೇಕು ಅಂತ ನಾವು ಮತ್ತು UT ಖಾದರ್ ಅವರು ಮಾತನಾಡ್ಕೊಂಡಿದ್ದೇವೆ. ಅದನ್ನು ನಾವು ರಚನೆ ಮಾಡ್ತೀವಿ. ಬೋತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಪೊಲೀಸ್ ಇಲಾಖೆನೇ ಸೀನಿಯರ್ ಆಫೀಸರ್ಸನ್ನು ಹಾಕಿ ಈ ಔಷಧಿಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಲೇಬ್ಲಿಂಗ್ ಎಲ್ಲಾಗ್ತದೆ, ಮತ್ತು ಇದನ್ನು ಯಾರು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡಿಬಿಟ್ಟು ಯಾವ ಹಾಸ್ಪಿಟಲ್ಗಳಿಗಿರ್ಬೋದು, ಬೇರೆ ಫಾರ್ಮಸಿಗಳಿಗಿರ್ಬೋದು ಮಾರಾಟ ಮಾಡ್ತಾರೆ, ಮತ್ತು ಯಾರು ಈ ಹಾಸ್ಪಿಟ್ಲಲ್ಲಿ ಯಾವ್ಯಾವ ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ, ಇದೆಲ್ಲ ಗೊತ್ತಾಗಬೇಕಲ್ಲ.